ಯಾಕೆ ಸೊಳ್ಳೆ ಆಚರಣೆ ಮಾಡ್ಕೊಂಡಿರ್ತಾರೆ? ಸರ್ ರೊನಾಲ್ಡಾಸ್ ಅಂತೇಳಿ ಬ್ರಿಟಿಷ್ ವೈದ್ಯರು ಏನು ಒಂದು ರೋಗವಾಹಕ ಸೊಳ್ಳೆ ಅನಾಫಿಲಿಸ್ ಸೊಳ್ಳೆಯಿಂದ ಈ ಒಂದು ಅನಾಫಿಲಿಸ್ ಮಲೇರಿಯಾ ಜ್ವರ ಹರಡುತ್ತೆ ಅಂತೇಳಿ ಕಂಡಿರ್ತಕ್ಕಂಥದ್ದಿದೆ ದಿವಸ. ಅದಕ್ಕೋಸ್ಕರ ಈ ದಿನವನ್ನ ಆಗಸ್ಟ್ 20 ಸೊಳ್ಳೆ ದಿನಾಚರಣೆ ಸರ್ಕಾರವನ್ನು ಜಾರಿಗೆ ತಂದಿದೆ. ಸೊಳ್ಳೆ ದಿನಾಚರಣೆ ಮಾಡ್ಬೇಕಾ ಬೇಡವಾ? ಅವಶ್ಯಕತೆ ಇದೆ ಅಲ್ವಾ? ಯಾಕೆಂದ್ರೆ ದೇಶಾದ್ಯಂತ ರಾಜ್ಯಾದ್ಯಂತ ಡೆಂಗ್ಯೂ ಕೇಸಸ್ ಸಾಕಷ್ಟು ಕೇಸ್ಗಳಲ್ಲಿ ಸಾಕಷ್ಟು ಮರಣ ಪ್ರಮಾಣ ಆಗಿದೆ. ಸಾಕಷ್ಟು ಜನ ಈ ಡೆಂಗ್ಯೂ ಡೆತ್ ಆಗಿದೆ. ಕೆಲವೊಂದು ಕಡೆ ಸರಿಯಾದಂತಹ ಮುಂಜಾಗ್ರತೆ ಕ್ರಮ ತಗೊಳ್ಳದೆ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯದೆ ನೆಗ್ಲಿಜೆನ್ಸಿಯಿಂದ ಕಡಿಮೆ ಆಗಿ ಡೆತ್ ಆಗಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ಸೊ ಅದರಿಂದ ನಮ್ಗೇನು ಒಂದು ಈಗ ಇರ್ತಕ್ಕಂಥ ಏನು ಮಲೇರಿಯಾ ಜ್ವರ, ಡೆಂಗ್ಯೂ ಜ್ವರ, ಚಿಕನ್ಗುನ್ಯಾ ಜ್ವರ ವೈದ್ಯರಿಗೆ ಆನೆಕಲ್ ರೋಗ ಕೇಳಿದ ನಮ್ಮ ಕಡೆ ಈ ಕಡೆ ಇಲ್ಲ. ಆ ಉಡುಪಿ ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಇದೆ, ಆ ಕಡೆ ಇಲ್ಲ. ಸೊ ಆ ಜಪಾನೀಸ್ ಎನ್ಸೆಫಲೈಟಿಸ್ ಮೆದುಳು ಜ್ವರ ಇದೆ. ಈ ಡೆಂಗ್ಯೂ, ಚಿಕನ್ಗುನ್ಯಾ, ಮಲೇರಿಯಾಕ್ಕಿಂತ ಡೇಂಜರು ಮೆದುಳು ಜ್ವರ. ಯಾಕೆ ಮೆದುಳು ಜ್ವರ? ಯಾಕೆ ಅಂದ್ರೆ ಅದು ಜ್ವರನೇ ಮೆದುಳಿಗೆ ಜ್ವರ ಬರ್ತಕ್ಕಂಥದ್ದು. ಮೆದುಳಿನ ಏನು ಆ ಮೆದುಳನ್ನು ಕೆಲಸ ಮಾಡ್ತಕ್ಕಂಥ ನಿಷ್ಕ್ರಿಯ ಮಾಡಿ ಬುದ್ಧಿಮಾಂದ್ಯತೆ ಉಂಟು ಮಾಡ್ತಕ್ಕಂಥದ್ದು, ಆಯ್ತಾ, ಮತ್ತೆ ಅಂಗವಿಕಲತೆ ಉಂಟು ಮಾಡ್ತಕ್ಕಂಥದ್ದು, ಮತ್ತೆ ಮರಣ ಪ್ರಮಾಣವನ್ನು ಮರಣ ಉಂಟಾಗ್ತಕ್ಕಂಥದ್ದು. ಮೆದುಳು ಕೆಲಸ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಅದರಿಂದ ಬಹಳ ಡೇಂಜರ್ ಮೆದುಳು. ಸೊ ಹಾಗಾಗಿ ಇವೆಲ್ಲ ಇರ್ತಕ್ಕಂಥದ್ದು ಯಾವ್ದ್ರಿಂದ? ಸೊಳ್ಳೆ. ಅದಕ್ಕೋಸ್ಕರ ಸೊಳ್ಳೆ ಆಚರಣೆ ಮಾಡ್ತಕ್ಕಂಥ ಕಾಲ ಬಂದು ಸೊಳ್ಳೆ ಅಂದ್ರೆ ನಾವು ಆ ಒಂದು ಚಿಕ್ಕ ಸೊಳ್ಳೆ ಕೀಟ ಚಿಕ್ಕದು, ಕೀಟ ಚಿಕ್ಕದೆ ಎಷ್ಟೇ ಇಟ್ಟಿರುತ್ತೆ, ಆದ್ರೆ ಕಾಟ ಎಷ್ಟಿರುತ್ತೆ. ಕೀಟ ಚಿಕ್ಕದು, ಕಾಟ ದೊಡ್ಡದು. ನಿಂತ ನೀರು ಸೊಳ್ಳೆಗಳ ತವರು. ಸೊಳ್ಳೆಗಳ ತವರ್ಮನೆ ಯಾವ್ದಂದ್ರೆ ನಿಂತಿರ್ತಕ್ಕಂಥ ನೀರು. ಏನ್ ನಾವು ಮನೆಗೆ ಬಾಟಲ್ ಬಿಸಾಕಿರ್ತೀವಿ, ಗುಡ್ಡೆ ಇರುತ್ತೆ, ಮರದ ಬಾಟಲು, ಟೈರು, ಇವೆಲ್ಲ ಏನು ಸ್ಟೋರೇಜ್ ಆಗಿರುತ್ತೆ ನೀರು, ಅದೆಲ್ಲ ಕೂಡ ಸೊಳ್ಳೆಗಳಿಗೆ ಅದಕ್ಕೆ ಒಂದು ವಾಸನ ಮನೆ. ಸೊಳ್ಳೆ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಸೊಳ್ಳೆ ಮೊಟ್ಟೆ ಇಡುತ್ತೆ, ಬರಿ ಆಗುತ್ತೆ, ಬೆಳೆಯುತ್ತೆ, ಬರುತ್ತೆ, ನಾವೇ ಕಚ್ಚಿಸ್ಕೊಂಡು ಸಾಕಿದ್ಯಾರು, ಕಚ್ಚಿಸ್ಕೊಂಡಿದ್ಯಾರು. ಸೊ ಅದಕ್ಕೆ ನಾವು ಕೇಳ್ತಕ್ಕಂಥ ಸೊಳ್ಳೆ ದಿನಾಚರಣೆ ಯಾಕೆ ಅಭಿವೃದ್ಧಿಸಬೇಕು? ಈ ಒಂದು ಅಗತ್ಯ ಇದು. ಅದನ್ನು ಕೂಡ ಜೂನ್ ಜುಲೈಯಲ್ಲಿ ಮಲೇರಿಯಾ ಜ್ವರ, ಡೆಂಗ್ಯೂ ಜ್ವರ ಆಗುತ್ತೆ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಸ್ವಲ್ಪ ಮತ್ತೆ ಬಂದಿದೆ. ಈಗ ಇಲ್ಲೂ ಕೂಡ ಒಂದು ಡೆಂಗ್ಯೂ ವಾರ್ ಅಂತ ಇನ್ನೂ ಚಾಲನೆಯಲ್ಲೇ ಇದೆ. ರಾಮನಗರದಲ್ಲಿ ಡೆಂಗ್ಯೂ ವಾರ್ ಅಂತ, ಕೋವಿಡ್ ವಾರ್ ಅಂತ ಮಾಡಿದ್ರು, ಕೇಳಿದ್ರಾ? ಕೋವಿಡ್ ವಾರ್ ರೂಮ್. ಈಗ ಡೆಂಗ್ಯೂ ವಾರ್ ಅಂತ ಮಾಡ್ಬಿಟ್ಟು ಆ ಡೆಂಗ್ಯೂ ಪಾಸಿಟಿವ್ ಬಂದವರಿಗೆ ಐಸಿ ಕೊಡ್ತಕ್ಕಂಥದ್ದು, ಅವ್ರ ಫೋನ್ ಬಂದ್ರೆ ಯಾವ ರೀತಿ ಅವರಿಗೆ ತೊಂದರೆಗಳಿಂದ ಆ ಮಾಹಿತಿ ತಗೊಳ್ತಕ್ಕಂಥದ್ದು, ಅವ್ರಿಗೆ ಮಾಹಿತಿ ಹೇಳ್ತಕ್ಕಂಥದ್ದು, ಪ್ಲೇಟ್ಲೆಟ್ ಎಲ್ಲ ಸಿಗುತ್ತೆ ಅಂತ ಒಂದು ಮಾಹಿತಿ ಹೇಳ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಯಾಕೆಂದ್ರೆ ಜ್ವರದ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಸೊಳ್ಳೆ ದಿನಾಚರಣೆ ಮಾಡಬೇಕಂತ ಸರ್ಕಾರದ ಒಂದು ಆದೇಶ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಒಂದು ಸೊಳ್ಳೆ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಒಂದೇ ಜ್ವರ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಗಾಳಿ. ನೀವು ಎಲ್ಲೇ ನೋಡಿ ಊರು ತುಂಬಾ ಜ್ವರ ಇದೆ ಅಂದ್ರೆ ಫಸ್ಟ್ ಸೋರ್ಸ್ ರಿಡಕ್ಷನ್, ಲಾರ್ವಾ ಸರ್ವೆ, LS ಸೋರ್ಸ್ ರಿಡಕ್ಷನ್, SR ಇಷ್ಟೇ ಮಾಡಬೇಕಾಗಿದೆ ಕೆಲಸ. ಅವಾಗ ಏನಾಗುತ್ತೆ, ಈ ಸೊಳ್ಳೆ ಅದು ಯಾವ ರೀತಿ ಹೇಳುತ್ತೆ, ಊರಲ್ಲಿ ಜ್ವರ ಇಲ್ಲ, ಬೆಲ್ಲ ತುಂಬ ಜ್ವರ ಇಲ್ಲ. ನಿಮ್ಮ ಮನೆಯಿಂದ ಯಾರೋ ಒಬ್ರು, ನಿಮ್ಮ ಅಪ್ಪನು ಅಣ್ಣನು ಯಾರೋ ಬೆಂಗಳೂರು ಹೋಗ್ತಾರೆ, ಅಲ್ಲಿ ಡೆಂಗ್ಯೂ ಜ್ವರ ಕೇಸ್ ಜಾಸ್ತಿ ಇರುತ್ತೆ, ಅಲ್ಲಿ ಅವ್ರಿಗೆ ಸೊಳ್ಳೆ ಕಚ್ಚುತ್ತೆ. ಇನ್ಫೆಕ್ಟೆಡ್ ಸೊಳ್ಳೆ, ಸೋಂಕಿತ ಸೊಳ್ಳೆ ಅವ್ರಿಗೆ ಕಚ್ಚುತ್ತೆ. ಸೊ ಇವ್ರಿಗೆ ಏನಾಗುತ್ತೆ, ಇವ್ರು ಇನ್ಫೆಕ್ಟ್ ಆಗಿರ್ತಾರೆ, ಒಂದು ವಾರ 4-5 ದಿನ ಆಗುತ್ತೆ, ಊರಿಗೆ ಬರ್ತಾರೆ, ಅವ್ರಿಗೆ ಜ್ವರ ಕಳಿಸ್ಬಿಟ್ಟು ಮೂಲೆಗೆ ಹಾಕೊಂಡು ಗುದ್ದದವರು ನಾನು ಹಿಂಗಿರೋದು ಅಷ್ಟೇ. ಇದು ನನ್ನ ಪೊಸಿಷನ್. ಹೊಡೆಯೋದು, ಬೆಲ್ಟು, ಮನೆಗಿರೋ ಬಟ್ಟೆ ಒಣಾಕೋ ಹ್ಯಾಂಗರ್ ಇಂದ ಏನೇನು ಸಿಗುತ್ತೋ ಕೈಗೆ ಎಲ್ಲದನ್ನು ಓಡಿಸ್ಕೊಂಡಿ. ಓದೋ ವಿಷಯಕ್ಕೆ ಬಂದಾಗ ನಮ್ಮಪ್ಪ ಯಾವತ್ತೇನು ನನ್ನ ಬೆರಳು ಕೊಟ್ಟು ತೋರಿಸಿ ಹಾಕೊಂಡ್ರೆ ಯಾಕೆ ಗೊತ್ತಾ, ಸ್ಕೂಲು ಫಸ್ಟು, ಕಾಲೇಜಿನ ಫಸ್ಟು, ಔಟ್ ಆಫ್ ಔಟ್ ಮಾರ್ಕ್ಸ್ ಅಂತ ಅದೊಂಥರ ಕಿಚ್ಚು. ಆ ಕಿಚ್ಚು ಹೇಗಿರ್ಬೇಕು ಅಂದ್ರೆ ಅದೊಂದು ನಾನು ಮಾಡಿದಾಗ ನಮ್ಮ ಅಪ್ಪನ ನನಗೆ ಮಾಡಿ ನೀವು ಬೇರೆ ತರ ಕೆಲಸಗಳೆಲ್ಲ ಹೇಳ್ಕೊಂಡೆ ಅದನ್ನು ಕಲಿಬೇಕು.
ದಿವಸ ನಮ್ಮ ಕಂಪ್ನಿಗೆ 186 ಜನ ಕೆಲಸ ಅಷ್ಟು ಜನ ನಮ್ದೇನು ಚಿಕ್ಕಪುಟ್ಟ ಸ್ಯಾಲರೀಸ್ ಅಲ್ಲ ಅವ್ರಿಗೆ ಲಕ್ಷಗಳು ತಿಂಗಳಿಗೆ. ನಾನು ಇವತ್ತು ದಿವಸ ನನ್ನ ಸಂಸಾರ ತೆಗೆದುಬೇಕು, ನನಗೆ 2 ಕೋಟಿ ದುಡ್ಡು ಬೇಕು. ಒಂದು ಚೂರು ಕಮ್ಮಿ ಆದರೆ ಹೋಯ್ತು. ಸಂಬಳ ನಾನು ದಿವಸ ನಾನು ಕೊಡಲಿಲ್ಲ ಅಂದರೆ ನನ್ನ ಮರ್ಯಾದೆ ಹೋಯ್ತು. ನನಗೆ ಇಲ್ಲಿಂದ ಬರುತ್ತೆ ಆ ಶಕ್ತಿ, ಆ ಎಂಥೂಸಿಯಾಸಮ್. ನಾನು ಚಿಕ್ಕ ವಯಸ್ಸಿನಿಂದ ಅದನ್ನು ನಾನು ಏನೇ ಮಾಡೋದು ನನ್ನ ಜೊತೆ ಇದನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಏನು ಬೇಕಾದ್ರೆ ಒಂದು ಲಿಮಿಟ್ ಇರಬೇಕು, ಒಂದು ಬೌಂಡ್ರಿ ಇರಬೇಕು. ಫಸ್ಟ್ ಪ್ರಿಯಾರಿಟಿ ನನ್ನ ಓದಿ. ಇವಾಗ ಮೇಡಮ್ ಹೇಳಿದಾಗೆ ಕ್ವಿಝು ಇದನ್ನು ಅದು ಫಸ್ಟ್ ಪ್ರಿಯಾರಿಟಿ. ಆಮೇಲೆ ಬೇರೆ ಏನೇ ಮಾಡಿ ಜನ ಹೆಮ್ಮೆ ಬರಬೇಕು. ಇದೇ ಕಲಂಕುಪ್ಪೆಯಲ್ಲಿ ಎಷ್ಟೋ ಜನ ಮಕ್ಕಳು ಓದಿರ್ತಾರೆ. ಇವತ್ತಿನ ದಿವಸ ಮೊನ್ನೆ ರೀಸೆಂಟಾಗಿ ಓದುವಾದಿಂದ ಒಬ್ಬ ಹುಡುಗ ಸೇರಿದ್ದಾರೆ, ಇಂಜಿನಿಯರಿಂಗ್ ಮಾಡಿ ಇದೇ ಕಲಂಕುಪ್ಪೆ ಸ್ಕೂಲಲ್ಲಿ ಓದಿದ್ರು. ಕಲ್ಲಂಕುಪ್ಪೆ ಸ್ಕೂಲಲ್ಲಿ ಓದಿರೋ ಹುಡುಗ 4 ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡಿದ್ದಾರೆ. ಆ ಥರ ಆಪರ್ಚುನಿಟೀಸ್ ತುಂಬ ಇರುತ್ತೆ. ಮಾಡ್ತೀರಾ? ನನಗೋಸ್ಕರ ನಮ್ಮ ಮನೆಗೆ ಉಳಿಸ್ತೀರಾ? ಸೂಪರ್.